ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಎಮ್ಮಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ ಕೇಸರಿ ಬಾತು. ಇದು ನಿಮಗೆ ಕೇವಲ ಒಂದು 5ರಿಂದ 10 ನಿಮಿಷದೊಳಗಡೆ ಮಾಡ್ಬೋದು. ಅದು ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಇದೆ ನೋಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಕಾಮೆಂಟು ಕೂಡ ಮಾಡಿ. ಈಗ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಅದು ಬಂದು ಹೇಳ್ತಾ ಇದ್ದೀನಿ. 1 ಕಪ್ ರವೆ, ಹಾಗೆ 1 ಕಪ್ ಸಕ್ಕರೆ. ರವೆ ಎಷ್ಟು ತೊಗೊಂಡಿದ್ದೀರೋ ಅಷ್ಟೇ ಸಕ್ಕರೆನೂ ತೊಗೊಳ್ಳಿ. ಹಾಗೆ 3 ಟೇಬಲ್ ಸ್ಪೂನ್ ತುಪ್ಪ, 3 ಟೇಬಲ್ ಸ್ಪೂನ್ ಎಣ್ಣೆ, ಗೋಡಂಬಿ ದ್ರಾಕ್ಷಿ, ಹಾಗೆ 4ರಿಂದ 5 ಲವಂಗ, ಏಲಕ್ಕಿ ಹಾಗೂ 2 ಚಿಟಿಕೆಯಷ್ಟು ಕೇಸರಿ ಪುಡಿ. ಬನ್ನಿ ಹಾಗಾದರೆ ಮಾಡೋಣ. ಈಗ ಮೊದಲಿಗೆ ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಣಲಿನ ಇಡಿ. ಬಾಣಲಿಗೆ ನಂತರ ನೀವು ಎಣ್ಣೆ ಹಾಗೂ ತುಪ್ಪ ಎರಡನ್ನೂ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ನೀವೇನು ಮಾಡ್ತೀರ, ನಾನಿಲ್ಲಿ ತುಪ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ಯಾಕಂದರೆ ನಾವು ಸ್ವಲ್ಪ ತುಪ್ಪ ಫ್ಲೇವರ್ ಎಲ್ಲ ಕಡಿಮೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ನಿಮಗೇನಾದ್ರೂ ತುಪ್ಪ ಜಾಸ್ತಿ ಫ್ಲೇವರ್ ಇಷ್ಟಪಡೋದಾದರೆ ಸ್ವಲ್ಪ ತುಪ್ಪನ ಹೆಚ್ಚಿಗೆ ಯೂಸ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹದವಾಗಿ. ಹಾಗೆ ನೋಡಿ, ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಹಾಕಿ ಸ್ವಲ್ಪ ಹುರ್ಕೋತೀನಿ. ಅಂದರೆ ಇದು ಬಂದು ನಿಮಗೆ ಜಾಸ್ತಿ ಇದು ಮಾಡಬೇಡಿ. ಲೋ ಫ್ಲೇಮಲ್ಲಿ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ನಿಮಗೆ ಅದು ಸೀದೋಗಲ್ಲ, ಅಂದರೆ ತುಂಬ ಇದಾಗೋದಿಲ್ಲ, ಟೇಸ್ಟ್ ಹೊರಟೋಗ್ಬಿಡುತ್ತೆ. ನಿಮಗೆ ಹಸಿ ವಾಸನೆ ಹೋಗೋದವರೆಗೂ ಮಾತ್ರ ಹುರ್ಕೊಳ್ಳಿ. ಸೊ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಅದು ಸ್ವಲ್ಪ ಬ್ರೌನಿಷ್ ಬರುತ್ತೆ ನೋಡಿ. ಸೊ ಬ್ರೌನಿಷ್ ಬಂದಾದಮೇಲೆ ನೀವೇನು ಮಾಡಿ, ಅದನ್ನೆಲ್ಲ ಎತ್ತಿಟ್ಕೋಬೇಕಾಗತ್ತೆ ಸೈಡಿಗೆ. ಸೊ ಇಲ್ಲಿ ನಾನು ಕೇವಲ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದನ್ನು ನಾನೊಂದು 2ರಿಂದ 3 ಜನ ತಿನ್ಬೋದು. ಇಲ್ಲ ತುಂಬ ಸ್ವೀಟ್ ಇಷ್ಟಪಡೋರಾದರೆ ಒಂದಿಬ್ಬರು ಇಲ್ಲ ಒಬ್ಬರು ಅಷ್ಟೇ ತಿನ್ಬೋದು. ಅಷ್ಟು ಮಾತ್ರ ನಾನು ತೋರಿಸಿದ್ದೀನಿ, ಜಸ್ಟ್ ಸ್ಯಾಂಪಲ್ನ. ಸೊ ಈಗ ಕರೆದಿಟ್ಕೊಂಡಿದ್ದಾಗಿದೆ. ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡು ಅದಕ್ಕೇ 4-5 ಲವಂಗ ಹಾಗೆ ಏಲಕ್ಕಿ ಇವೆರಡನ್ನೂ ಕೂಡ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದು ಸ್ವಲ್ಪ ಒಂದು ಫ್ಲೇವರ್ ಬಿಡೋದಕ್ಕೆ. ಲವಂಗ ಹಾಕೋದ್ರಿಂದ ನಿಮಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಅದಕ್ಕೆ ರವೆಯನ್ನು ಹಾಕ್ಕೊಳ್ಳಿ. ರವೆನ ಲೈಟಾಗಿ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ರವೆ ಉರಿತಾ ಇರಬೇಕಾದ್ರೆ ಏನಾಗುತ್ತೆ, ನಿಮಗೆ ಆದಷ್ಟು ಬೇಗ ಅದು ಕಪ್ಪಗಾಗ್ಬಿಡುತ್ತೆ, ಅಂದರೆ ಸೀದೋಗುತ್ತೆ. ಸೀದ್ರೆ ನಿಮಗೆ ಒಂಚೂರು ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಹುರ್ಕೊಳ್ಳಿ. ಸೊ ಅದು ನಿಮಗೆ ಏನಾಗುತ್ತೆ ಅಂದರೆ ಬ್ರೌನಿಷ್ ಬರುತ್ತೆ, ಅಂದರೆ ಲೈಟಾಗಿ ನಿಮಗೆ ಕೆಂಪಿಗೆ ಬರೋವರೆಗೂ ಮಾತ್ರ ಹುರ್ಕೊಳ್ಳಿ. ಇದಾದಮೇಲೆ ಹುರ್ಕೊಂಡ ನಂತರ ಇದಕ್ಕೆ ಎಷ್ಟು ರವೆ ಹಾಕಿರ್ತೀರೋ ಅದ್ರ 3 ಪಟ್ಟು ನೀರನ್ನು ಹಾಕಿ. ಸೇಮು ನಾನಿಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ರವೆ ಎಷ್ಟು ಹಾಕಿದ್ದೀನಿ ಅದಕ್ಕೆ ಒಂದು 3 ಪಟ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು, ಅಂದರೆ ಲೈಟಾಗಿ ಕುದಿ ಬರೋ ಥರ ಅದನ್ನು ಇದು ಮಾಡ್ಕೊಳ್ಳಿ. ಫ್ಲೇಮು ಅಷ್ಟೇ ಸ್ವಲ್ಪ ಬೇಕಂದರೆ ಈಗ ಹೈ ಮಾಡ್ಕೊಳ್ಳಿ, ಸ್ವಲ್ಪ ಹೈ ಮಾಡ್ಕೊಳ್ಳಿ. ಅದು ತುಂಬ ಹೈ ಮಾಡ್ಕೊಳ್ಳೋಕೆ ಹೋಗಬೇಡಿ ರವೆದು. ಹಾಗೆ ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ನಿಮಗೆ ಆಗ ರವೆ ಜಾಸ್ತಿ ಇದಾಗ್ತಿತ್ತು. ಬಟ್ ಈಗ ಹೈ ಫ್ಲೇಮ್ ಮಾಡೋದ್ರಿಂದ ಏನಾಗೋದಿಲ್ಲ. ಇದಕ್ಕೆ ನೀವು ಎಷ್ಟು ರವೆ ಹಾಕಿದ್ದೀರೋ ಸಕ್ಕರೆನೂ ಅಷ್ಟೇ ಹಾಕ್ಕೊಳ್ಳಿ. ನಾನು ಸಕ್ಕರೆ ತೋರಿಸ್ತೀನಿ ನಿಮಗೆ ನೋಡಿ. ಸಕ್ಕರೆ ಕೂಡ ಅಷ್ಟೇ ಹಾಕ್ಕೊಳ್ಳಿ. ಹಾಕ್ಕೊಂಡು ತದನಂತರ ನಿಮಗೆ ನಿಧಾನಕ್ಕೆ ಈಗ ಇದು ಮಾಡ್ಕೊಳ್ಳಿ, ಅಂದರೆ ತಿರುಗಿಸ್ಕೊಳ್ಳಿ, ಸರಿ ಹೋಗುತ್ತೆ. ಒಂದು ಹದ ಬರಬೇಕು. ಹದ ಬರೋ ತನಕ ನೀವು ಅದನ್ನು ತಿರುಗಿಸ್ತಾ ಇರಿ. ಫ್ಲೇಮು ಅಷ್ಟೇ ಹೈ ಫ್ಲೇಮ್ ಜಾಸ್ತಿ ಇಡಬೇಡಿ. ನಾರ್ಮಲ್ ಫ್ಲೇಮ್ಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ಮಾಡ್ತಾಯಿರಿ. ಸೊ ಇದು ಒಂದು ಸ್ವಲ್ಪ ಕುದಿ ಬರೋ ತನಕನೂ ಹಾಗೆ ಅವಾಗವಾಗ ತಿರುಗಿಸ್ತಾ ಇರಿ. ಈಗ ನಂತರ 2 ಚಿಟಿಕೆಯಷ್ಟು ಕೇಸರಿ ಪುಡಿಯನ್ನು ಹಾಕಿ. ಕೇಸರಿ ಪುಡಿ ಹಾಕೋದ್ರಿಂದ ನಿಮಗೆ ಕೇಸರಿ ಬಾತಿಗೆ ಕಲರ್ ಬರುತ್ತೆ. ಅದು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ಸ್ವಲ್ಪ ಹಾಕೋದ್ರಿಂದ ನಿಮಗೆ ಕಲರ್ ಚೆನ್ನಾಗೇ ಬರುತ್ತೆ. ಹಾಗೆ ಮಿಕ್ಸ್ ಮಾಡ್ತಾ ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಹಾಗೆ ಒಂದೆರಡು ಕುದಿ ಬರಲಿ. ಹಾಗೆಯೇ 2 ಕುದಿ ಬಂದಾಗ ನೋಡಿ, ಈಗ ಕುದಿ ಬರ್ತಾ ಇದೆ. ಸೊ ಕುದಿ ಬರ್ತಾ ಇದೆ ನೋಡಿಕೊಂಡು ನಿಮಗೆ ಒಂದು 5 ನಿಮಿಷ ಸೊ ಆ ಥರ ನಿಮಗೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡಿ. ಸೊ ಆ ಥರ ಕುದಿ ಬಂದಾಗ ನೋಡಿಕೊಂಡು ನೋಡಿ, ಈ ಥರ ಬರಬೇಕು. ಈ ಥರ ಒಂದು ನಿಮಗೆ ಲಿಕ್ವಿಡ್ ಟೈಪಲ್ಲಿ ಬಂದರೆ ಒಂದು 5 ನಿಮಿಷ ಬಿಟ್ಟು ಈಗ ಓಪನ್ ಮಾಡಿ ನೋಡಿ. ತುಂಬ ಚೆನ್ನಾಗಾಗಿದೆ ಕೇಸರಿ ಬಾತು. ಸೊ ಎಷ್ಟು ಇದಿದೆ ನೋಡಿ, ಇಷ್ಟು ಸಾಫ್ಟಾಗಿ ಸಿಗುತ್ತೆ. ಅಟ್ಲೀಸ್ಟ್ ನಿಮಗೆ ಇಷ್ಟು ಸಾಫ್ಟಾಗಿದ್ದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಸಾಫ್ಟ್ ಬೇಕಂದರೆ ನೋಡಿ, ಇದು ಸರ್ವ್ ಮಾಡ್ಕೊಳ್ಳೋಣ.
ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ನಿಮ್ಗೆ ಇನ್ನೂ ಏನಾದರೂ ಸಾಫ್ಟಾಗಿ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಇನ್ನಷ್ಟು ಸಿಂಪಲ್ ಆದ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.